ಎಲ್ಲರಿಗೆ ನಮಸ್ಕಾರ. ತಾಯಂದಿರುಗಳಲ್ಲಿ ಕ್ಷಮೆ ಇರಲಿ, ಯಾಕಂದ್ರೆ ಬಹಳ ಮಧ್ಯಾಹ್ನದಿಂದ ತಾವು ಬಹಳಷ್ಟು ಕಾಲ ಇಲ್ಲಿ ಕುಳಿತುಕೊಂಡಿದ್ದೀರಿ. ಜಾಸ್ತಿ ಸಮಯನ ತೊಗೊಳಕ್ ಹೋಗುದಿಲ್ಲ. ವಿಶೇಷವಾಗಿ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಹ್ಯಾಟ್ರಿಕ್ ಹೀರೋ, 3 ಬಾರಿ ಶಾಸಕರಾಗಿ ಇವತ್ತು ನಮ್ಮ ಸ್ಲಂ ಬೋರ್ಡಿನ ಚೇರ್ಮನ್ ಆಗಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸ್ನೇಹಿತರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ಗಳೇ, ಅದೇ ರೀತಿಯಾಗಿ ಆಸೀನರಾಗಿರ್ತಕ್ಕಂಥ ಜಿಲ್ಲಾಡಳಿತ DC ಆಗಿರ್ತಕ್ಕಂಥ ದಿವ್ಯಾ ಅವರೇ, ನಮ್ಮ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಸೇರಿರ್ತಕ್ಕಂಥ ಅಕ್ಕ ತಂಗಿಯಂದ್ರೆ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇವತ್ತು ಕಳೆದ 8 ತಿಂಗಳಿನಿಂದ ನಮ್ಮ ಸರ್ಕಾರ ಬಂದ ನಂತರ ಮಾಧ್ಯಮದವರು ಪದೇ ಪದೇ ನಮ್ಮ ಮೇಲೆ ಗುರಿ ಹಾರಿ ನಮ್ಮನ್ನು ಬಹಳಷ್ಟು ಪ್ರಶ್ನೆಗಳು ಬಿಜೆಪಿಯವರು ತಮ್ಮ ಮುಖಾಂತರ ಕೇಳಿಸ್ತಾನೆ ಇದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಗ್ಯಾರಂಟಿಗಳಿಗೆ ರೊಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಬಿಜೆಪಿಯವರು ಇವತ್ತು ಇಲ್ಲಿ 20,000ಕ್ಕೂ ಹೆಚ್ಚು ನಮ್ಮ ಅಕ್ಕ ತಂಗಿಯಂದ್ರು, ತಾಯಂದ್ರು ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧನೆಯನ್ನು ತೋರಿಸಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದರು, ನಿಮ್ಮ ಮನೆಗೆ ದುಡ್ಡು ಮುಟ್ತಾ ಇದೆ ಇಲ್ಲೋ? ಕೈ ಎತ್ತರಿ ಎಲ್ಲರೂ. ದಯವಿಟ್ಟು ದಯಮಾಡಿ ಮಾಧ್ಯಮದವರು ಒಂದ್ಸಲಿ ಅಲ್ಲಿ ದಯಮಾಡಿ ಸಿದ್ದರಾಮಯ್ಯ ಅವರು ದುಡ್ಡು ಬಯಸ್ತೀನಿ ನಿಮಗೆ. ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯಂದ್ರು ಸಾಕ್ಷಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು 80 ಕೋಟಿ ಜನಕ್ಕೆ ನಾವು ಅನ್ನವನ್ನು ಹಾಕ್ತಾ ಇದ್ದೀವಿ, ಅನ್ನವನ್ನು ಕೊಡ್ತಾ ಇದ್ದೀವಿ, ಮೋದಿ ಅವರ ಗ್ಯಾರಂಟಿ ಅಂತ ತಾವು ಹೇಳ್ತಾ ಇದ್ದೀರಿ. ಅದ್ರ ತಪ್ಪೇನಿಲ್ಲ. ಆದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ತಾವು ಈ ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ಪ್ರಹ್ಲಾದ್ ಜೋಶಿ ಸಾಹೇಬ್ರ ದಯವಿಟ್ಟು ಇದನ್ನ ಜನಕ್ಕೆ ಹೇಳ್ಬೇಕು. ಇದು ಹಿಂದೆ ಇರ್ತಕ್ಕಂಥ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ, ಆ ಕಾಲದಲ್ಲಿ ಆಹಾರ ಭದ್ರತೆ ಕಾನೂನು, ಫುಡ್ ಸೆಕ್ಯೂರಿಟಿ ಬಿಲ್ ತಂದು ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾರು ಬಡವರು ಹಸುವಿನಿಂದ ಮಲಗಕೂಡದು ಅಂತ ಹೇಳಿ 1,10,000 ಕೋಟಿ ಕೇಂದ್ರ ಸರ್ಕಾರದ ದುಡ್ಡು ಹಣಕಾಸು ಬಡವರು ಕೊಡೋದ್ರ ಮುಖಾಂತರ ಎಲ್ಲರಿಗೆ 2 ರೂಪಾಯಿ ಕೆಜಿ ನಂಗೆ ಅಕ್ಕಿ ಇಡೀ ಭಾರತ ದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮ UPA ಸರ್ಕಾರ. ತಾವಲ್ಲ, ದಯವಿಟ್ಟು ತಾವು ಮೋದಿ ಗ್ಯಾರಂಟಿ ಅಂತ ಅದರಲ್ಲಿ ಬರೀ ಕೊಡ್ದಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದಷ್ಟೇ ಅಲ್ಲ, RTA ತಂದ್ವಿ, ರೈಟ್ ಟು ಎಜುಕೇಶನ್ ತಂದ್ವಿ. ಹೋಗಿ ಕೇಳಿ, ಇವತ್ತು ರೈಟ್ ಟು ಎಜುಕೇಶನ್ ಬಗ್ಗೆ ಬಿಜೆಪಿ ಅವರು ಚಕಾರ ಅಂತ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಕೇಂದ್ರದಲ್ಲಿ ನಾವು ತಂದಿರತಕ್ಕಂಥ ಪ್ರೋಗ್ರಾಮ್ ನರೇಗಾ, ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಭಾರತ ದೇಶದಲ್ಲಿ 27 ಕೋಟಿ, ಭಾರತ ದೇಶದಲ್ಲಿ 27 ಕೋಟಿ ಜನರು ಇವತ್ತು ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ನಲ್ಲಿ ಬಹಳ ಜೋರಾಗಿ ಹೇಳಿದ್ರು, 70 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಜನರಿಗೆ ಕುಣಿ ತೋಡಲಿಕ್ಕೆ ಇಟ್ಟಿದ್ದಾರೆ, ನಾನು ಸಂಪೂರ್ಣವಾಗಿ ನರೇಗಾ ಕಾರ್ಯಕ್ರಮನ ಮುಚ್ಚಾಕ್ತೀನಿ ಅಂತ ಹೇಳಿ मैं चौके के डंक पे कहता हूं कि मैं 70 साल का जो कांग्रेस का दिया हुआ यह कार्यक्रम है खड्डा खोदने का, उसको जरूर बंद करूंगा ಅಂತ ಹೇಳಿದ್ರು. ಖುಷಿ ಆಯ್ತು ನಮಗೆ, ಯಾಕಂದ್ರೆ ನರೇಗಾ ಕಾರ್ಯಕ್ರಮ ಬಂದ್ ಮಾಡಿ ಬಹಳ ಏನೋ ಹೊಸ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿದ್ರು. ಇವತ್ತು ಅದೇ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ 5 ವರ್ಷದಲ್ಲಿ 22 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು 27 ಕೋಟಿಗೆ ಹೋಗಿದೆ. ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ, ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಸಾಹೇಬರು ತಾವು ಏನೋ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತೀರಿ, ತಾಲಿಬಾನ್ ಸರ್ಕಾರ, ಅಫ್ಘಾನಿಸ್ತಾನ ಸರ್ಕಾರ, ಪಾಕಿಸ್ತಾನ ಸರ್ಕಾರ ಅಂತ ತಾವೇನ್ ಹೇಳ್ತೀರಿ? ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ.
ಇಲ್ಲಿ ಹೆಣ್ಮಕ್ಳು ಇದ್ದೀರಿ. ಭಾರತ ದೇಶದಲ್ಲಿ 20 ರೂಪಾಯಿ 40 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಗಂಡಾಳಿಗೆ ಹೆಣ್ಣಾಳಿಗೆ 20 ರೂಪಾಯಿ 40 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಇವತ್ತು 27 ಕೋಟಿ ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ, ಕೈಗೆ ಕೆಲಸ ಇರತಕ್ಕಂತ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ 27 ಕೋಟಿ ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡತಕ್ಕಂತ ನರೇಗಾ ವರ್ಕರ್ಸ್ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ 320 ರೂಪಾಯಿ ಮುಟ್ತಕ್ಕಂಥ ಕಾರ್ಯಕ್ರಮ ಯಾವ ಪಕ್ಷ ಮಾಡಿಲ್ಲ. ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ದಯಮಾಡಿ ಕೇಳಿ, ಈ ವಿಮೆನ್ ರಿಸರ್ವೇಶನ್ ಬಿಲ್ ಇಲ್ಲೆಲ್ಲ ತಾಯಂದ್ರು ತಾವಿದ್ದೀರಿ. ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ 50% ರಿಸರ್ವೇಶನ್ ಕೊಡೋದ್ರ ಮುಖಾಂತರ ಈ ದೇಶದ ಎಲ್ಲ ತಾಯಂದ್ರು ರಾಜಕೀಯದಲ್ಲಿ ಭಾಗವಹಿಸಬೇಕಂತ ಹೇಳಿ ಕಾನೂನು ತಂದಿರತಕ್ಕಂಥದ್ದು ಪುನಃ ಕಾಂಗ್ರೆಸ್ ಪಕ್ಷ. ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ನಲ್ಲಿ 33% ರಿಸರ್ವೇಶನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗ್ಲೇ ಮೇಲೆ ಮನೆಗೆ ಕಳಿಸಾಗಿದೆ. ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ. ಬಿಜೆಪಿ ಸರ್ಕಾರ ಬಂದು 10 ವರ್ಷ ಆಯ್ತು. ಇವತ್ತುವರೆಗೆ ವಿಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಚಕಾರ ಅಂತ ಮಾತನಾಡ್ತಿಲ್ಲ. ಮಾಧ್ಯಮ ಮಿತ್ರರು ದಯವಿಟ್ಟು ಈ ಪ್ರಶ್ನೆಯವ್ರನ್ನ ಕೇಳಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಪೆಟ್ರೋಲ್ ಸಬ್ಸಿಡಿ ಏನು ಮನಮೋಹನ್ ಸಿಂಗ್ ಅವ್ರಿಗೆ ತಾವು ಬೈತಾ ಇದ್ರಿ, ಇವತ್ತು ದಯಮಾಡಿ ಮಾಧ್ಯಮದವರು 2004ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೆ ನಾವು ಖರೀದಿ ಮಾಡಿರ್ತಕ್ಕಂಥ ಆಯಿಲ್ ಪರ್ ಬ್ಯಾರೆಲ್ $108 ಇತ್ತು. $108 ನಾವು ಖರೀದಿ ಮಾಡಿ ನಾವು 80 ರೂಪಾಯಿಗೆ 56 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಟ್ವಿ. ಇವತ್ತು ಸತತವಾಗಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇವಲ $80 ಖರೀದಿ ಮಾಡಿ ಇವತ್ತು ಅವರು ನಮಗೆ 100 ರೂಪಾಯಿ 101 ರೂಪಾಯಿನಲ್ಲಿ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾಸ್ ಸುಮಾರು 1000 ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ. ನಾವು ಗ್ಯಾಸ್ 450 ರೂಪಾಯಿನಲ್ಲಿ ಕೊಡ್ತಾ ಇದ್ವಿ. ಯಾಕೆ ಕೊಡ್ತಾ ಇದ್ವಿ ಅಂತಂದ್ರೆ, ದಯವಿಟ್ಟು ಮಾಧ್ಯಮದವ್ರಿಗೆ ಇದೀರಿ ಪ್ಲೀಸ್, ಮನಮೋಹನ್ ಸಿಂಗ್ ರವರು 3,50,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು. ವರ್ಷಕ್ಕೆ ಸುಮಾರು 80ರಿಂದ 90,000 ಕೋಟಿ ಸಬ್ಸಿಡಿ ಕೊಡೋದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಾವು $108 ಬ್ಯಾರೆಲ್ ಖರೀದಿ ಮಾಡಿದ್ರು ಕೂಡ ನಮಗೆ 50 ರೂಪಾಯಿ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಯಾಕೆ ಸಿಗ್ತಾ ಇತ್ತು ಅಂತಂದ್ರೆ ಇದು ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರು ನೀವು ಈ ಪ್ರಶ್ನೆ ಬಿಜೆಪಿ ಅವರಿಗೆ ಕೇಳಬೇಕು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಯಾರು ಕೇಳಬೇಕು ಅವರಿಗೆ, ಎಲ್ಲರಿಗಿನ ಮುಂಚಿತವಾಗಿ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ನಾವು ಮಾತನಾಡ್ತೀವಿ, ಇಡೀ ಭಾರತ ದೇಶದಲ್ಲಿ ಉಳುವನೆ ಒಡೆಯುವಂತ ಕಾರ್ಯಕ್ರಮ ತರೋದ್ರ ಮುಖಾಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಡೀ ಭಾರತ ದೇಶದ ಬಡವರಿಗೆ ನೇರವಾಗಿ ಅವರಿಗೆ ಕೈಗೆ ಭೂಮಿ ಮುಟ್ತಕ್ಕಂಥ ಕೆಲಸ ಮಾಡಿರೋದು ಬೇರೆ ಯಾರಲ್ಲ, ಕಾಂಗ್ರೆಸ್ ಪಕ್ಷ. ಎಲ್ಲರಿಗಿಂತ ಹೆಚ್ಚಾಗಿ 20 ಪಾಯಿಂಟ್ ಪ್ರೋಗ್ರಾಮ್, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಈ ನಿಮ್ಮ ಮಾಸಾಶನಗಳು ಏನ್ ಸಿಗ್ತಾ ಇದಾವೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ. ಬಿಜೆಪಿ ಅವರು ಯಾರು ಒಂದು ಹೊಸ ಕಾರ್ಯಕ್ರಮ ನೇರವಾಗಿ ಬಡವರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಮಾಡಿಲ್ಲ. ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಮೋದಿ ಅವರು ಹೇಳ್ತಾ ಇದ್ರು, ನಮಗೆ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ ನಾವು ಮೊದಲನೇ ಸಾರಿಗೆ ಅಧಿಕಾರಕ್ಕೆ ನನಗೆ ತನ್ನಿ, ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ಎರಡನೇದು, ರೈತರ ಆದಾಯವನ್ನ ನಾನು ದುಗುಣಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನಾನು 100 ಸ್ಮಾರ್ಟ್ ಸಿಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು. 100 ಹೊಸ ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಬುಲೆಟ್ ಟ್ರೈನ್ಗಳನ್ನ ಬಿಡ್ತೀವಿ. ಯಾರು ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ 6 ಗಂಟೆಗೆ 8 ಗಂಟೆ ಟ್ರೈನಿಂಗ್ 10 ಗಂಟೆ ಬೆಂಗಳೂರಿಗೆ ಬಂದ್ ಕೆಲಸ ಮುಗಿಸಿ ಮತ್ ಮನೆಗೆ ಹೋಗಿ ಊಟ ಮಾಡಿ ಫ್ಯಾಮಿಲಿ ಜೊತೆ ಮಲಗ್ಬಿಡೋದು ಅಂತ ಹೇಳಿ. ನಾನು ಟ್ರೈನ್ ಟಿಕೆಟ್ ತಗೊಂಡು ಬಹಳ ವರ್ಷ ಆಯ್ತು, 10 ವರ್ಷ ಆಯ್ತು. ಬುಲೆಟ್ ಟ್ರೈನ್ ಇನ್ನೂ ಸಿಗೋಲ್ಲ ನಮ್ಮ ಕೈಗೆ. ಏನು ಭಾಷಣ, ಯಾವುದೇ ರೈಲ್ವೆ ಟ್ರೈನ್ನಾಗ ಏನಾರ ತೊಂದರೆ ಆದ್ರೆ ಫೋನ್ ಮಾಡಿಬಿಟ್ರೆ ನೇರವಾಗಿ ನರೇಂದ್ರ ಮೋದಿ ಅವರು ಫೋನ್ ಸ್ವೀಕಾರ ಮಾಡ್ತಾರೆ, ತಾಕೀತು ಕೊಟ್ಬಿಡ್ತಾರೆ. ನೇರವಾಗಿ ಫೋನ್ ಟ್ರೈನ್ನಾಗ ಏನೋ ತೊಂದರೆ ಆದ್ರೆ ಅಲ್ಲಿಂದ ಅಲ್ಲಿಗೆ ಬಗೆಹರಿಸ್ಬಿಡ್ತಾರೆ. ವಂದೇ ಭಾರತ್ ನಮ್ಮಲ್ಲಿರ್ತಕ್ಕಂಥ 13,000 ಟ್ರೈನ್ಗಳಲ್ಲಿ ಕೇವಲ 24 ಟ್ರೈನ್ಗಳನ್ನ ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ವಂದೇ ಭಾರತ್ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಕ್ಕಂಥದ್ದನ್ನ ದಯವಿಟ್ಟು ತಾವು ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ, ರುಪಿ ವರ್ಸಸ್ ಡಾಲರ್ ನಮ್ಮ ಬಿಜೆಪಿ ಅಧ್ಯಕ್ಷರಿದ್ರು, ಯಾರು ನವೀನ್ ಕಟೀಲ್ ರವರು
ಏನ್ ಹೇಳಿದ್ರು ಅಂತಂದ್ರೆ ಜನಕ್ಕವರು ಮೋದಿ ಅವರಿಗೆ ನೀವು ಅಧಿಕಾರಕ್ಕೆ ತಂದ್ಬಿಡಿ, ಮೋದಿ ಅವರಿಗೆ ಅಧಿಕಾರಕ್ಕೆ ತಂದ್ಬಿಡಿ, ಡಾಲರ್ನ ಕೇವಲ 30 ರೂಪಾಯಿ 40 ರೂಪಾಯಿ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು. ಕೇವಲ ಅಧಿಕಾರ ತಂದ್ಬಿಡಿ ಮೋದಿ ಅವರಿಗೆ 50 ರೂಪಾಯಿ 30 ರೂಪಾಯಿ 40 ರೂಪಾಯಿ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಅವರೇ 2014 ಇಸ್ವಿಯಲ್ಲಿ 56 ರೂಪಾಯಿ ಡಾಲರ್ ಇತ್ತು, ಇವತ್ತು 84 ರೂಪಾಯಿ ಆಗೈತೆ. ಶೇಕಡ 43% ಕೇವಲ 10 ವರ್ಷದಲ್ಲಿ. ನಾವು ಭಾರತ ಈ ದೇಶದ ಇತಿಹಾಸದಲ್ಲಿ 1947 ಇಸ್ವಿಲಿಂದ ಹಿಡಿದು ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲರೂ ಕೆಲಸ ಮಾಡಿದ್ರು, ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು. ನಾವು ಕೇವಲ 70 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥದ್ದು 56 ರೂಪಾಯಿಗೆ $1 ಆಗಿದ್ರೆ, ನೀವು ಕೇವಲ 9 ವರ್ಷದಲ್ಲಿ ಬಂದು ಇವತ್ತು ಡಾಲರ್ ಯಾವ ಮಟ್ಟಕ್ಕೆ ಹೋಗಿದೆ, ಇದ್ರ ಬಗ್ಗೆ ದಯವಿಟ್ಟು ಚರ್ಚೆ ಆಗ್ಬೇಕು. ಇದ್ರ ಬಗ್ಗೆ ಚರ್ಚೆ ಆಗಲಿ. ಚುನಾವಣೆ ಬಂದಾಗ, ಚುನಾವಣೆಗೆ ಚರ್ಚೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥ ಒಂದು ಮಾತುಗಳನ್ನ ನಾವು ಜಾಸ್ತಿ ಆಡಬೇಕು. ಅದಕ್ಕೆ ಮಾಧ್ಯಮದವರು ದಯವಿಟ್ಟು ನಾವು ಈ ಪ್ರಶ್ನೆನ ಬಿಜೆಪಿಯವರಿಗೆ ಕೇಳಿ ಅಂತ ಹೇಳಿ ತಮ್ಮಲ್ಲಿ ಕಳಿಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಕೇವಲ 100 ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಎಲ್ಲರ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಇವತ್ತು. ದಯಮಾಡಿ ವಿಜೇಂದ್ರ ಅವರೇ, ತಾವು ಬಂದು ನಮ್ಮ ಸರ್ಕಾರ ಬೀಳ್ತದೆ ಅಂತ ಹೇಳ್ತಾ ಇದ್ದೀರಿ, ದಯಮಾಡಿ ಇನ್ನಾದ್ರೂ ಜನರು ಕಾಯ್ತಾ ಇದ್ದಾರೆ. ಮೋದಿ ಅವರೇ, ಅಮಿತ್ ಶಾ ಅವರೇ, ತಾವು ಮಾತನ್ನು ಕೊಟ್ಟಿದ್ರಿ, 15 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿ ಜನ್ಧನ್ ಯೋಜನಾ ಮಾಡ್ತೀವಿ. 26-28 ಕೋಟಿ ಜನರು ಅಕೌಂಟ್ಗಳನ್ನ ತೆಗೆದ್ರು. ಇವತ್ತು ಒಬ್ಬರ ಅಕೌಂಟ್ ನಲ್ಲಿ ಒಂದು 50 ರೂಪಾಯಿನೂ ಹಾಕಿಲ್ಲ. ಇರ್ತಕ್ಕಂಥ ಎಲ್ಲ ಅಕೌಂಟ್ಗಳು ಇವತ್ತು ಕ್ಲೋಸ್ ಆಗಿದ್ದಾವೆ. ಮಾಧ್ಯಮದವರು ಈ ಪ್ರಶ್ನೆ ಅವರಿಗೆ ಕೇಳಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ರಿಪೋರ್ಟ್ ಇದೆ, WHO ರಿಪೋರ್ಟ್ ಇದೆ, ಸುಮಾರು ಈ ದೇಶದಲ್ಲಿ 47 ಲಕ್ಷ ಜನ ಜೀವವನ್ನು ಕಳ್ಕೊಂಡ್ರು. ಆದ್ರೆ ಕೇಂದ್ರ ಸರ್ಕಾರದ ರಿಪೋರ್ಟ್ ತೋರಿಸ್ತಕ್ಕಂಥದ್ದು ಕೇವಲ 4,70,000 ಅಂತ ಹೇಳಿ. ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು. ಕೋವಿಡ್ ಬಂದಾಯ್ತು, ಕೋವಿಡ್ ಬಂದಾದ್ಮೇಲೆ ಈ ದೇಶದಲ್ಲಿ ಒಂದು ರಿಪೋರ್ಟ್ ಇಲ್ಲ. ದಯಮಾಡಿ ಮಾಧ್ಯಮದವರಿಗೆ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೀನಿ, ಇದ್ರ ರಿಪೋರ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಿಜೆಪಿ ಅವರು ಕೊಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಏನೋ ಇವತ್ತು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ. ಇರ್ತಕ್ಕಂಥ ಮುಂಡ್ರಾ ಪೋರ್ಟ್ ನಲ್ಲಿ ಗುಜರಾತ್ ನಲ್ಲಿ ಸುಮಾರು 30,000 ಕೋಟಿ ಹೊರತು ಇದು ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಮಾಹಿತಿನೇ ಇಲ್ಲ ಇದರ ಬಗ್ಗೆ. 30,000 ಕೋಟಿ ವರ್ತ್, 30,000 crores worth drugs has been seized in this country. Today this is not an issue. Today unfortunately this is not an issue at all. Issue ಯಾವತ್ತು ಬಂತು ಯಾವತ್ತು ಹೋಯಿತು ಗಾಯವಿಲ್ಲ. ಅದಕ್ಕೆ ದಯಮಾಡಿ ತಾವು ಮಾಧ್ಯಮದವರು ಇದ್ರ ಬಗ್ಗೆ ವಿಜೇಂದ್ರ ಅವರಿಗೆ ಕೇಳಿ, ಅಶೋಕ್ ಅವರಿಗೆ ಕೇಳಿ, ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ, ಬಿಜೆಪಿ ಅವರಿಗೆ ನಿಮ್ಮ ಆಡಳಿತದಲ್ಲಿ ಕೇವಲ ಒಂದೇ ಒಂದು ಪೋರ್ಟ್ ನಲ್ಲಿ 30,000 ಕೋಟಿ. ಪಾಬ್ಲೋಸ್ ಎಸ್ಕೋಬಾರ್ ಅಂತಿದ್ದ, ಅವನು ಇಡೀ ಜೀವನದಲ್ಲಿ ಡ್ರಗ್ ಮಾಫಿಯಾ ಮಾಡಿ ಬಹಳ ದೊಡ್ಡ ಸೌಕಾರ. ಅವನು 50 ವರ್ಷ ಡ್ರಗ್ ಮಾಫಿಯಾ ಮಾಡಿದ್ರು ಕೂಡ ಅವನು 30,000 ಕೋಟಿ ನೋಡ್ಲಿಲ್ಲ. ಕೇವಲ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ವರ್ಷದಲ್ಲಿ 30,000 ಕೋಟಿ ಡ್ರಗ್ಸ್ ಸೀಸ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ, ಚಕಾರ ಅಂತ ಮಾತಿಲ್ಲ. ಅದಕ್ಕೆ ದಯಮಾಡಿ ಬಿಜೆಪಿ ಅವರು ನಮ್ಮ ಮೇಲೆ ಏನು ಬಹಳ ದೊಡ್ಡ ಪ್ರಹಾರಗಳನ್ನ ಮಾಡ್ತೀರಿ, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದ್ರೆ ನಾವು ನಿಮ್ ಜೊತೆ ನೇರವಾಗಿ ಮಾತನಾಡ್ತೀವಿ. ಚರ್ಚೆಗೆ ನಾವು ರೆಡಿ ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ. 2019ರಿಂದ 2021 ಇಸ್ವಿ, ದಯಮಾಡಿ ಮಾಧ್ಯಮದವರು ಕೇಳಿಸ್ಕೋಬೇಕು. 2019ರಿಂದ ಹಿಡಿದು 2021 ಇಸ್ವಿ 2 ವರ್ಷದಲ್ಲಿ 13,47,000 ನಮ್ಮ ಅಕ್ಕ ತಂಗಿಯಂದ್ರು ಈ ದೇಶದಲ್ಲಿ ಗಾಯವಾಗಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ಅದಾದ ನಂತರ ಇದು ನಾನು ಯಾವ್ದು ಹೇಳ್ತಾ ಇಲ್ಲ, ಇದು ಕೇಂದ್ರ ಸರ್ಕಾರದ ಇರ್ತಕ್ಕಂಥ NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು. ಅದಾದ ಮೇಲೆ ಈ ರಿಪೋರ್ಟೇ ತೋರಿಸ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? ಅದಕ್ಕೆ ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ಇಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬಹಳ ದೊಡ್ಡ ಬಿಜೆಪಿಯವ್ರ ಹರಬಟ ನೋಡ್ಬೇಕು. ಏನು ವಿಶ್ವಗುರು ವಿಶ್ವಗುರು ಅಂತ ಹೇಳ್ತೀರಿ. ಭಾರತ ದೇಶದಲ್ಲಿ ಪಾಸ್ಪೋರ್ಟ್ನ 2,32,000 ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. 2,32,000 ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಅದರಲ್ಲಿ 23,000 ಜನ
ಗುಜರಾತ್ನವರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ನಾವು? ಅದಕ್ಕಿಂತ ಹೆಚ್ಚಾಗಿ ಏನೋ ಎಲ್ಲ ಹೊರ ದೇಶದಲ್ಲಿ ಹೋದ್ರೆ ಬಹಳ ದೊಡ್ಡದು ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 17 ಲಕ್ಷ ಜನ ಬೇರೆ ದೇಶದ ಸಿಟಿಸನ್ಶಿಪ್ ನ ತಗೊಂಡಿದ್ದಾರೆ. ಮಾಧ್ಯಮದವರೇ, ಬಿಜೆಪಿಯವರನ್ನ ಇದ್ರ ಬಗ್ಗೆ ಚರ್ಚೆಗೆ ಕೇಳಿ 17 ಲಕ್ಷ ಜನ ಕಳೆದ ಈ 9 ವರ್ಷದಲ್ಲಿ ಈ ದೇಶದ ಸಿಟಿಸನ್ಶಿಪ್ ಅನ್ನು ಬಿಟ್ಟು ಬೇರೆ ದೇಶ ಸಿಟಿಸನ್ಶಿಪ್ ಅನ್ನು ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಏನೋ ಮೋದಿ ಅವರು ಬಂದ್ಬಿಟ್ರೆ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಹಂಗೆ ಉದ್ಧಾರ ಆಗ್ಬಿಡ್ತವೆ ಅಂತ ಹೇಳ್ತಾ ಇದ್ರು. ಇವತ್ತು BSNL ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳಿ ನಾವು ಒಂದ್ಸಲಿ ಯೋಚನೆ ಮಾಡತಕ್ಕಂಥದ್ದಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ರಾಹುಲ್ ಗಾಂಧಿ ಅವರು ಪೇಟಿಎಂ ಬಗ್ಗೆ ಮಾತನಾಡಿದ್ರು. ಏನು ಪೇಟಿಎಂ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಗೀಳೆ ಮಾಡಿದ್ರು. ರಾಹುಲ್ ಗಾಂಧಿ ಏನಿಲ್ಲ, ಬುದ್ಧಿ ಇಲ್ಲ ಅಂತ ಹೇಳಿದ್ರು. ಇವತ್ತು ಪೇಟಿಎಂ ಗತಿ ಏನಾಗಿದೆ? ಎಲ್ಲಾ ಬಿಜೆಪಿ ಮುಖಂಡರುಗಳು ರಾಹುಲ್ ಗಾಂಧಿ ಅವ್ರ ಮೇಲೆ ಬಾಯಿ ಸಿಕ್ಕಂಗ್ ಮಾತಾಡಿದ್ರಿ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ಏನು ಪ್ರಿಡಿಕ್ಟ್ ಮಾಡಿದ್ರು, ಅದು ಇವತ್ತು ಹೊರಗೆ ಬಂದಿದೆ. ಪೇಟಿಎಂ ನ ಫ್ರಾಡ್ ಆಗಿ ನಡೆಸಿರ್ತಕ್ಕಂಥ ಇವತ್ತು RBI ಗವರ್ನರ್ ಪೇಟಿಎಂ ನ ನಡೆಸಬಾರ್ದಂತ ಕಂಪನಿಗೆ ಇವತ್ತು ಕ್ಲೋಸರ್ ನೋಟಿಸ್ ಕಳಿಸಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ವಿಜೇಂದ್ರ ಅವರೇ, ಬಂದು ಸರ್ಕಾರ ಪತನ ಆಗತ್ತೆ ಅಂತಲ್ಲ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದ್ರೆ ನೀವು ಅಧಿಕಾರದಲ್ಲಿದ್ದೀರಿ. ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಜನರ ಬಗ್ಗೆ ಮಾತಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡ್ಕೊಳ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇದು ಒಂದು ದೊಡ್ಡ ಫ್ರಾಡ್ ಸ್ಕ್ಯಾಮ್. ಇದು ಕೇಳಿಸ್ಕೊಳ್ಳಿ. ಎಸ್ಪೆಷಲಿ MP ನಲ್ಲಿ ಪ್ರಧಾನಮಂತ್ರಿ ಒಂದು ಯಾವ್ದು ಹೆಲ್ತ್ ಯೋಜನೆ ಇದೆ ಪ್ರಧಾನಮಂತ್ರಿ, 7,69,000 ಜನಕ್ಕೆ ಒಂದೇ ಮೊಬೈಲ್ ನಲ್ಲಿ ಬೆನಿಫಿಟ್ ಕೊಟ್ಟಿದ್ದಾರೆ. 7,65,000 ಬೆನಿಫಿಷರಿಗೆ ಒಂದೇ ಮೊಬೈಲ್ ನಲ್ಲಿ ಬೆನಿಫಿಟ್ ಕೊಟ್ಟು 35,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಅಶೋಕ್ ರವರೇ, ದಯಮಾಡಿ ಕೇಳ್ತೀವಿ, ಇದ್ರ ಬಗ್ಗೆ ಚರ್ಚೆ ಬೇಡ? ವಿಜೇಂದ್ರ ಅವರೇ, ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ? ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು. ಎಲ್ಲರಿಗಿಂತ ಹೆಚ್ಚಾಗಿ ವ್ಯಾಪಂ ಕೇಸ್ ನಲ್ಲಿ ಯಾರು 48 ಜನ ಅಕ್ಯೂಸ್ಡ್ ಆಗಿದ್ರು, ಇವತ್ತು 40 ಜನ ಮರ್ಡರ್ ಆಗಿ ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ? ದಯಮಾಡಿ ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಪ್ರಶ್ನೆ ಕೊಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಆಮೇಲೆ ನೋಡೋಣ ಅಂತ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಇಂಥವ್ ಯಾವ ಚರ್ಚೆ ಮಾಡ್ಲಾರಂಗೆ ಸುಳ್ಳು ಹೇಳಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಾರಂಗೆ ಜನಕ್ಕೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಈ ಡಿಮಾನಿಟೈಸೇಷನ್ ಫ್ರಾಡ್ ಕೇಂದ್ರ ಸರ್ಕಾರದ ಹೇಳೋಕೆ ಹೋದ್ರೆ ಇನ್ನೊಂದು 2 ತಾಸು ಬೇಕು ನನಗೆ. ಕೊನೆಯದು ಮುಗಿಸ್ಬಿಡ್ತೀನಿ. ದಯಮಾಡಿ ಮಾಧ್ಯಮ ಸ್ನೇಹಿತರಿದ್ದೀರಿ, 15,55,000 ಕೋಟಿ ನೋಟು, 15,55,000 ಲಕ್ಷ ಕೋಟಿ ನೋಟು ರಾತ್ರಿ ಬಂದು ನೋಟು ಬಂದಿ ಮಾಡಿ ನನಗೆ ಕೇವಲ 100 ದಿನ ಕಾಲಾವಕಾಶ ಕೊಡಿ, ನಾನೆಲ್ಲ ಸೆಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಜನ ಪಾಪ 100 ಜನ ಜೀವ ಕಳ್ಕೊಂಡ್ರು ನೋಟಿಗಾಗಿ. ಒಬ್ಬ ಸಾಹುಕಾರ ಯಾರು ಹೋಗಿ ನೋಟು ತಗೊಳ್ಳಿಲ್ಲ, ಒಬ್ಬ ಸಾಹುಕಾರ ಕೂಡ ಯಾರು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಫುಟ್ಪಾತ್ ನಲ್ಲಿ ಬಡವರು ಕೂಲಿ ಕಾರ್ಮಿಕರು ದುಡ್ಡಿಲ್ಲಾರಂಗೆ ಆ ದುಡ್ಡುಗೋಸ್ಕರ ಲೈನ್ ಹಂಗೆ ನಿಂತ್ಕೊಂಡು ಜೀವ ಕಳ್ಕೊಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಚರ್ಚೆ ಇಲ್ಲ. ಏನಾಯ್ತು ಡಿಮಾನಿಟೈಸೇಷನ್ ಬಗ್ಗೆ? ಏನಾಯ್ತು ವಿಜೇಂದ್ರ ಅವರೇ ಮಾತಾಡ್ಬೇಕಲ್ಲ ಇವತ್ತು? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಡಿಮಾನಿಟೈಸೇಷನ್ ಬಗ್ಗೆ ಇವತ್ತು ಮಾತನಾಡ್ಬೇಕಲ್ಲ? ಡಿಮಾನಿಟೈಸೇಷನ್ ನಲ್ಲಿ ಸಂಪೂರ್ಣ ದುಡ್ಡು ವಾಪಸ್ ಬಂತು. ಅವ್ರ ಅಂದಾಜು ಹೇಳಿತ್ತಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಇದರಲ್ಲಿ 3 ಲಕ್ಷ ಕೋಟಿ ನೋಟು ಕೋಟಾ ನೋಟ್ ಇದೆ ಅಂತ ಹೇಳಿರ್ತಕ್ಕಂಥ ನಾವಲ್ಲ, RBI ಗವರ್ನರ್ ಹೇಳಿದ್ರು. 15,50,000 ಲಕ್ಷ ಕೋಟಿ ನೋಟ್ಗಳಲ್ಲಿ 3 ಲಕ್ಷ ಕೋಟಿ ನೋಟು ಇದು ಫ್ರಾಡ್ ಆಗಿದೆ, ಫೇಕ್ ಕರೆನ್ಸಿ ಇದೆ, ಇದನ್ನ ಸೆರೆ ಹಿಡಿಬೇಕು, ಇದರಿಂದ ಭಯೋತ್ಪಾದನೆ ಸಂಪೂರ್ಣ ಮುಗಿದು ಬಿಡ್ತದೆ, ಭ್ರಷ್ಟಾಚಾರ ಮುಗಿತದೆ, ಅದಕ್ಕೆ ನಾವು ಹೊಸ ನೋಟ್ಗಳು ತರ್ತೀವಿ ಅಂತ ಹೇಳಿದ್ರು. ಜನ ನಂಬಿದ್ರು, ಟಿವಿಯವ್ರು ಹಚ್ಚಿ ಬಾರಿಸಿದ್ರು. ಆ ನೋಟ್ ಎಲ್ಲ ಇವತ್ತು ದುಡ್ಡು ಎಷ್ಟು ಬಂತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಮಾಹಿತಿ ಕೊಡ್ತೀನಿ ನಿಮಗೆ. ಇವತ್ತು ಆ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 25,000 ಕೋಟಿ ಖರ್ಚು ಮಾಡಿದ್ದಾರೆ. ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ 2014-16 ಇಸ್ವಿನಲ್ಲಿ 17 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದ್ರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ? ವಿಜೇಂದ್ರ ಸಾಹೇಬ್ರೆ, ಅಶೋಕ್ ರವರೇ, ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಾವ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಇವತ್ತು. ಯಾಕಂದ್ರೆ
ಈ ದೇಶಕ್ಕೆ ಉತ್ತರ ಕೊಡತಕ್ಕಂಥ ತಾವು ಆಗ್ಬೇಕು. ಕೇವಲ ಸುಮ್ಮನೆ ಏನೋ ಬರೋದು, ಏನ್ ಬೇಕಿದ್ ಹೇಳೋದು, ಹೋಗೋದು, ಮಾಧ್ಯಮನ ದುರುಪಯೋಗ ಪಡಿಸ್ಕೊಳ್ಳೋದು ದಯಮಾಡಿ ತಾವು ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ತಮ್ಮಲ್ಲಿ ಮಾತನಾಡ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಇಲ್ಲ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪಬ್ಲಿಸಿಟಿಗೆ 6,500 ಕೋಟಿ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ? ಯಾವ ರೈತರು ಸಾಲ ಮನ್ನಾ ಮಾಡಿಲ್ಲ, ಆದ್ರೆ ನೀವತ್ತು ಕೇಂದ್ರದಲ್ಲಿ 6,500 ಕೋಟಿ ಸ್ವಂತ ಪಬ್ಲಿಸಿಟಿಗೆ ಖರ್ಚು ಮಾಡಿದಿರಿ. ಅದಕ್ಕೆ ಎಲ್ಲರಿಗಿಂತ ವಿಶೇಷವಾದಂತ ಕೊನೆಯದಾಗಿ ಇಲ್ಲಿ ಮಾಧ್ಯಮದಲ್ಲಿದ್ದಾರೆ, ಸ್ವಲ್ಪ ಬರ್ಕಬೇಕು ತಾವು. ನೆಹರು ಕಾಲದಲ್ಲಿ 33 PSUಗಳಾದ್ರು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳಾದ್ರು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು. ನೆಹರು ಅವರ ಕಾಲದಲ್ಲಿ 33 ಆಯ್ತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 66 ಆಯ್ತು, ಆದ್ರೆ ಯಾವುದು ಒಂದು ಮಾರಲಿಲ್ಲ ಅವರು. ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ 16 ಆಯ್ತು, ಒಂದು ಮಾರಲಿಲ್ಲ. PV ನರಸಿಂಹರಾವ್ ಕಾಲದಲ್ಲಿ 14 ಆಯ್ತು, ಒಂದು ಮಾರಲಿಲ್ಲ. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ 5 ಆಯ್ತು, ಒಂದು ಮಾರಲಿಲ್ಲ. VP ಸಿಂಗ್, IK ಗುಜರಾಲ್, ಚರಣ್ ಸಿಂಗ್ ಅವ್ರ ಕಾಲದಲ್ಲಿ 16 ಆಯ್ತು, ಒಂದು ಮಾರಲಿಲ್ಲ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 23 ಹೊಸದು ಮಾಡಿದ್ರು, 3 ಮಾರಿದ್ವಿ ನಾವು UPA ಸರ್ಕಾರದಲ್ಲಿ. ಆದ್ರೆ ಮೋದಿ ಅವರ ಕಾಲದಲ್ಲಿ 23 ಮಾರಿದ್ದಾರೆ, ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿನೂ ಮಾಡಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ? ಅದಕ್ಕೆ ಸಮಯದ ಅಭಾವ ಆಗ್ತಾ ಇದೆ, ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ಬಹಳ ಇದ್ದೀರಿ, ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ನಮ್ಮ ಸರ್ಕಾರ 2 ಕೆಲಸ ಮಾಡ್ತದೆ. ಒಂದು, ಬಸವಣ್ಣ ಅವರನ್ನ ವಿಶೇಷವಾಗಿ ನಾವು ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಸರ್ಕಾರ ಅವರಿಗೆ ಬಿರುದು ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ದೇಶದ ಸಂವಿಧಾನ ಜಾತದ ಮುಖಾಂತರ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಕೊನೆಯದಾಗಿ ಮಾಧ್ಯಮದಲ್ಲಿದ್ದಾರೆ, ದಯವಿಟ್ಟು ಈ ದೇಶಕ್ಕೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥವ್ರು ಯಾರು ಚರ್ಚೆ ಆಗ್ಬೇಕು. ನಿಮ್ಮಲ್ಲಿ ನಿಮ್ಮ ಮುಖಾಂತರ ಎಲ್ಲ ಇಲ್ಲಿರ್ತಕ್ಕಂಥ ದೇಶದ ಜನರಿಗೆ ಇದನ್ನ ಅರಿವು ಮೂಡಿಸ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಈ ಒಂದು ಪಾಯಿಂಟ್ ಅನ್ನ ನಾವು ಜನರ ಜೊತೆ ಒಯ್ಯಬೇಕು. ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾರು ಇಲ್ಲ, ಅದು ತಂದಿದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಸಮಯದ ಅಭಾವ ಆಗಿದೆ, ಇನ್ನ ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲ ಆಫೀಸರ್ಸ್ಗಳು, ಜಿಲ್ಲಾಡಳಿತದ ಎಲ್ಲ ಆಫೀಸರ್ಸ್ಗಳು, ಎಲ್ಲ ಡಿಪಾರ್ಟ್ಮೆಂಟಿನ ಆಫೀಸರ್ಸ್ಗಳು ಬಹಳ ಕಷ್ಟ ಬಿದ್ದು ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ, ಸರ್ಕಾರದ ಪರವಾಗಿ ಎಲ್ಲ ನಮ್ಮ ಇರ್ತಕ್ಕಂಥ ಅಧಿಕಾರಿ ಮಿತ್ರರಿಗೆ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇವತ್ತು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಹೆಣ್ಮಕ್ಳನ್ನ ಸೇರಿಸಿ ನಾವಿನ್ನು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ಎಲ್ಲರ ಹೆಣ್ಮಕ್ಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯನ ಸಂಚಾರ ಮಾಡಿ ಸರ್ಕಾರ ಬೆಳೆಸ್ಬೇಕಂತ ಹೇಳಿ ಬಹಳಷ್ಟು ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಎಲ್ಲರೂ ಕೈ ಎತ್ತಿ ಹೇಳಿ ನೀವು ಸಿದ್ದರಾಮಯ್ಯ ಪರವಾಗಿ ಐದಿರಿ ಅಂತ ಎಲ್ಲರೂ ಕೈ ಎತ್ತಿ ಹೇಳ್ಬೇಕು. ಸಿದ್ದರಾಮಯ್ಯ ಅವ್ರನ್ನ ವಿಶೇಷವಾಗಿ ಮೇಲೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರು ಈ ಸರ್ಕಾರವನ್ನು ಬೆಳೆಸ್ಬೇಕಂತ ಹೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಸಿದ್ದರಾಮಯ್ಯನವ್ರ ಮೇಲೆ ಈ ಸಂದರ್ಭ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದ್ರು ಇವತ್ತು ಬಹಳ 2 ಗಂಟೆಗೆ ತಾವೆಲ್ಲ ಬಂದಿದ್ದೀರಿ. ಇಷ್ಟೆಲ್ಲ ಜನರು ಸೇರಿದಕ್ಕೆ, ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಶುಭವನ್ನು ಹಾರಿಸಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡವರು ಪರವಾಗಿದೆ, ನಿಮ್ಮ ಪರವಾಗಿದ್ದೇ ಇರ್ತೀವಿ ಅಂತ ಈ ಸಂದರ್ಭ ಹೇಳಿ ಪುನಃ ಮತ್ತೊಮ್ಮೆ ಈ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೂ, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ, ಕಾಂಗ್ರೆಸ್ ಸರ್ಕಾರಕ್ಕೂ, ಇಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.